ರಾಜ್ಯದ ರಾಜಧಾನಿಯಲ್ಲಿ ಜಲಕ್ಷಾಮ ಇರೋ ಹಿನ್ನೆಲೆಯಲ್ಲಿ ಕಾವೇರಿ ನೀರನ್ನ ಕುಡಿಯೋ ಉದ್ದೇಶಕ್ಕೆ ಬಿಟ್ಟು ಅನ್ಯ ಉದ್ದೇಶಕ್ಕೆ ಬಳಸಬಾರದು ಅಂತ ಎಷ್ಟೇ ಹೇಳಿದ್ರು ಕೆಲವರಿಗೆ ಅದು ಅರ್ಥ ಆಗ್ತಾ ಇಲ್ಲ. ಕಾವೇರಿ ನೀರನ್ನ ಕಾರು ತೊಳೆಯೋದಕ್ಕೆ ಅಂತ ಬಳಸಲಾಗಿದೆ. ಮೂವರಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲಾ 5,000 ದಂಡವನ್ನ ಜಲಮಂಡಳಿ ವಿಧಿಸಿದೆ. ಪ್ರಮುಖವಾಗಿ ಆರ್ಥಿಕವಾಗಿ ಪ್ರಬಲರೇ ಇರುವಂತಹ ಏರಿಯಾಗಳು ಸದಾಶಿವನಗರ, ಡಾಲರ್ಸ್ ಕಾಲನಿ, ಮಹದೇವಪುರ ಇಲ್ಲೆಲ್ಲ ದಂಡ ಹಾಕುವಂತಹ ಪ್ರಕ್ರಿಯೆಗೆ ಜಲಮಂಡಳಿ ಮುಂದಾಗಿದೆ. ಜಲಮಂಡಳಿ ಅಧಿಕಾರಿಗಳಿಂದ ಸ್ಪಾಟ್ನಲ್ಲಿ 5,000 ರೂಪಾಯಿ ದಂಡವನ್ನ ವಿಧಿಸಲಾಗಿದೆ. ವಸೂಲಿ ಕೂಡ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಕಾವೇರಿ ನೀರು ವ್ಯರ್ಥ ಮಾಡದಂತೆ ಇದೇ ವೇಳೆ ಫೈನ್ ಹಾಕಿದ ನಂತರ ಜಲಮಂಡಳಿ ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದೆ. ನೋಡಿ, ಐಷಾರಾಮಿ ಕಾರುಗಳು, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕಾರುಗಳನ್ನ ಹೇಗೆ ಕಾವೇರಿ ನೀರನ್ನ ಬಳಸಿ ತೊಳಿತಾ ಇದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಸೊ ಎಲ್ಲಾ ವಿಡಿಯೋಗಳು ಸ್ಥಳೀಯ ಜಲಮಂಡಳಿ ಅಧಿಕಾರಿಗಳಿಗೆ ಲಭ್ಯ ಆಗ್ತಾ ಇದ್ದ ಹಾಗೆ ಸ್ಪಾಟ್ಗೆ ಬಂದು ವಿಸಿಟ್ ಮಾಡಿ ಫೈನ್ ಹಾಕೋ ಕೆಲಸ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮಾರುತಿ. ನಮ್ಮನೆ ಟ್ಯಾಪಲ್ಲಿ ನೀರು ಬರುತ್ತೆ ಅಂತ ತಕ್ಷಣ ಅನ್ಯರು ಹೇಗಾದ್ರೂ ಆಗೋಗ್ಲಿ, ನಮಗೋದಕ್ಕೂ ಸಂಬಂಧ ಇಲ್ಲ ಅಂತ ಇವರೆಲ್ಲ ವರ್ತಿಸ್ತಾರಲ್ಲ, ಇವರಿಗೆಲ್ಲ ಏನ್ ಹೇಳಬೇಕು ಅಂತ? ಭಾಷೆ ಬರ್ತಾ ಇಲ್ವಾ ಇವರಿಗೆ, ಅಥವಾ ಬಂದ್ರು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿಯನ್ನು ಕಳ್ಕೊಂಡ್ಬಿಟ್ಟಿದಾರ? ಖಂಡಿತ ಮಮತಾ, ಎಲ್ಲಿ ಫೈನ್ ಹಾಕಿದ್ದಾರೆ ಈ ಭಾಗದ ಜನರಿಗೆ ನೀರಿನ ಅಭಾವ ಇನ್ನೂ ಕಾಡ್ತಿಲ್ಲ. ಈ ಕಾರಣಕ್ಕೆ ಇವರು ನೀರನ್ನು ಬೇಕಾಬಿಟ್ಟಿಯಾಗಿ ಯೂಸ್ ಮಾಡ್ತಿರುವಂಥದ್ದು. ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ನೀರಿಗೋಸ್ಕರ ಜನ ಬೀದಿಗೆ ಬಂದು ಹೋರಾಟ ಮಾಡುವಂಥ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಜಲಮಂಡಳಿಯವರು ನೀರನ್ನು ಅನಗತ್ಯವಾಗಿ ವ್ಯರ್ಥ ಮಾಡಬೇಡಿ ಅಂತ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಮತ್ತು ಕಾರ್ ತೊಳೆಯೋದಾಗಿರ್ಬೋದು, ಅಥವಾ ಬೇರೆ ರೀತಿಯ ಮನೋರಂಜನಾ ಕಾರ್ಯಕ್ರಮಗಳ ನೀರನ್ನು ಬಳಸ್ಕೊಳ್ಳೋದಾಗಿರ್ಬೋದು, ಬೇರೆ ಯಾವುದಕ್ಕೂ ನೀರನ್ನು ವ್ಯರ್ಥವಾಗಿ ಬಳಸಬೇಡಿ, ಕುಡಿಯೋ ನೀರು ತುಂಬ ಸಮಸ್ಯೆ ಇದೆ ಅಂತಲೂ ಸಹ ಒಂದು ನೋಟಿಸ್ ಕೊಟ್ಟು ದಂಡ ಹಾಕ್ತೀವಿ ಅಂತ ಹೇಳಿದರು. ಈ ಕಾರಣದಿಂದ ಸದಾಶಿವನಗರ ಆಗಿರ್ಬೋದು, ಡಾಲರ್ಸ್ ಕಾಲೋನಿ ಆಗಿರ್ಬೋದು, MS ರಾಮಯ್ಯ ನಗರ ಆಗಿರ್ಬೋದು, ಮತ್ತು ಮಹದೇವಪುರ ಈ ಭಾಗಗಳಲ್ಲಿ ಹೇಗೆ ನೀರನ್ನು ಅನಧಿಕೃತವಾಗಿ ಕಾರ್ನ ತೊಳೆಯೋದಕ್ಕೆ ಬಳಸ್ತಿದ್ದಂಥವ್ರನ್ನ ರೆಡ್ ಹ್ಯಾಂಡ್ ಆಗಿ ಇದು ಮಾಡಿ ಸ್ಥಳದಲ್ಲೇ ಫೈನ್ ಹಾಕಿ ಅದನ್ನು ವಸೂಲಿ ಮಾಡುವಂಥ ಕೆಲಸನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಜಲಮಂಡಳಿ ಒಂದು ರೀತಿಯಲ್ಲಿ ಒಂದು ದಿಟ್ಟ ಹೆಜ್ಜೆ ಇಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ರೀತಿಯ ಘಟನೆಗಳು ನೀರನ್ನು ವ್ಯರ್ಥ ಮಾಡೋರಿಗೆ ಇದು ಒಂದು ಪಾಠನೂ ಕೂಡ ಆಗುತ್ತೆ. ಬೇರೆ ಕಡೆ ನೀರಿನ ಅಭಾವ ಇದೆ, ನಾವು ಮಿತವಾಗಿ ಬಳಸಬೇಕು, ಅದನ್ನು ವ್ಯರ್ಥ ಮಾಡಬಾರ್ದು ಅನ್ನುವಂಥ ಒಂದು ಸೂಚನೆಯೂ ಕೂಡ ಕೊಟ್ಟಾಗುತ್ತೆ. ಈ ನಿಟ್ಟಿನಲ್ಲಿ ಜಲಮಂಡಳಿ ಈಗ ದಂಡ ಪ್ರಯೋಗಕ್ಕೆ ಮುಂದಾಗಿರುವಂಥದ್ದು ಬೇರೆಯವರಿಗೂ ಸಹ ನೀರು ತಲುಪೋದಕ್ಕೆ ಕಾರಣ ಆಗ್ಬೋದು. ಮಮತಾ, ಧನ್ಯವಾದ ಮಾರುತಿ.